ಇರಾನ್ನಲ್ಲಿ ನಾಗರಿಕ ದಂಗೆಯನ್ನು ನೋಡಿ ನನಗೆ ಈ ವಿಡಿಯೋ ಮಾಡಬೇಕು ಅನಿಸ್ತು. ಈಗಾಗಲೇ 200 ಜನ ಸತ್ತಿದ್ದಾರೆ, ಎಲ್ಲ ಕಡೆ ಬೆಂಕಿ ಹಚ್ತಾ ಇದ್ದಾರೆ. ಇದೇ ಸಂದರ್ಭ ನೋಡಿಕೊಂಡು ಇರಾನ್ ಮೇಲೆ ಅಮೆರಿಕ ಯುದ್ಧ ಮಾಡಬೇಕು. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಸಂಚಿಕೆ ಇರಾನ್ನಲ್ಲಿ ನಾಗರಿಕ ದಂಗೆಯನ್ನು ನೋಡಿ ನನಗೆ ಈ ವಿಡಿಯೋ ಮಾಡಬೇಕು ಅನಿಸ್ತು. ಈಗಾಗಲೇ 200 ಜನ ಸತ್ತಿದ್ದಾರೆ, ಎಲ್ಲ ಕಡೆ ಬೆಂಕಿ ಹಚ್ತಾ ಇದ್ದಾರೆ. ಇದೇ ಸಂದರ್ಭ ನೋಡಿಕೊಂಡು ಇರಾನ್ ಮೇಲೆ ಅಮೆರಿಕ ಯುದ್ಧ ಮಾಡಬೇಕು ಅಂತ ರೆಡಿ ಆಗ್ತಾ ಇದೆ. ಇಷ್ಟೆಲ್ಲ ಆಗಕ್ಕೆ ಕಾರಣ ಇರಾನ್ನಲ್ಲಿ ಮೂಲಭೂತವಾದಿಗಳ ಆಡಳಿತದಿಂದ ಜನ ರೊಚ್ಚಿಗೆದ್ದು ಎಕನಾಮಿಕ್ ತುಂಬ ಬಿದ್ದೋಗಿದೆ, ತುಂಬ ಜನಕ್ಕೆ ಸಮಸ್ಯೆ ಆಗ್ತಾ ಇದೆ, ಆಹಾರದ ಸಮಸ್ಯೆ ಆಗ್ತಾ ಇದೆ, ಎಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ. ಎಲ್ಲ ಸಂಪತ್ತುಗಳಿದ್ದರೂ ಕೂಡ ಇರಾನ್ನಲ್ಲಿ ಆಯಿಲ್ ಜಾಸ್ತಿ ಇದೆ, ಕ್ರೂಡ್ ಆಯಿಲ್ ಬೇಕಾದಷ್ಟಿದೆ, ಪೆಟ್ರೋಲ್ ಡೀಸೆಲ್. ಇಷ್ಟಿದ್ರೂ ಕೂಡ ನಾವು ಯಾಕೆ ಬಡವರಾಗ್ತಾ ಇದ್ದೀವಿ ಅಡ್ಮಿನಿಸ್ಟ್ರೇಷನಲ್ಲಿ ಅನ್ನತಕ್ಕಂಥ ಚಿಂತನೆಯಲ್ಲಿ ಜನ ರೊಚ್ಚಿಗೆದ್ದು ಅಲ್ಲಿ ದಂಗೆ ಎದ್ದಿದ್ದಾರೆ. ಇದೇ ಸಂದರ್ಭ ಉಪಯೋಗಿಸ್ಕೊಂಡು ನಾನಾ ಕಾರಣಗಳಿಂದ ಮೂಲಭೂತವಾದಿಗಳ ಮೇಲಿನ ಭಯದಿಂದ ಅಮೇರಿಕ ಯುದ್ಧ ಮಾಡಕ್ಕೆ ಹೊರಟಿದೆ. ಅವರೇನು ನ್ಯೂಕ್ಲಿಯರ್ ಬಾಂಬ್ಗಳು ಮಾಡೋಕ್ಕೆ ಏನೇನು ಮಾಡ್ಕೊಂಡಿರೋ ಸಿಸ್ಟಮ್ ಅದನ್ನೆಲ್ಲ ನಾಶ ಮಾಡಬೇಕು, ಕಂಟ್ರೋಲ್ ತಗೋಬೇಕು. ಒಳಗಡೆ ಒಂದು ಭಯ ಇದೆ. ಸರಿ, ಇದನ್ನ ಯಾಕಪ್ಪ ನಾನು ಮಾತಾಡ್ತಾ ಇದ್ದೀನಿ ಅಂದರೆ, ನೀವು ಸ್ವಲ್ಪ ಗಮನಿಸಿ ನೋಡಿ. ಪ್ಯಾಲೆಸ್ಟೈನಲ್ಲಿ 70,000 ಜನ ಸತ್ರು ಭಯೋತ್ಪಾದನೆಯಿಂದ. ನಾನಾ ವಿಶ್ಲೇಷಣೆಗಳಿದೆ. ಈಗ ಪಾಕಿಸ್ತಾನದ ಪರಿಸ್ಥಿತಿ ನೋಡಿ, ಅದು ಯಾವಾಗ ಬರ್ಬಾದಾಗುತ್ತೋ, ಯುದ್ಧ ಆಗುತ್ತೋ, ನಾಶ ಆಗುತ್ತೋ ಗೊತ್ತಿಲ್ಲ. ಅವರ ಮನಸ್ಥಿತಿಗಳನ್ನು ನೋಡಿ. ಆಫ್ಘಾನಿಸ್ತಾನದಲ್ಲಿ ನೋಡಿ ಅವರ ಮನಸ್ಥಿತಿಗಳು ಹೇಗಿದೆ. ಎಷ್ಟೊಂದು ಹೋರಾಟಗಳು ನಡೆದು, ಕೊಲೆಗಳು ನಡೆದು, ಯುದ್ಧ ಮಾಡಿ, ಟೆರರಿಸಮ್ ಮಾಡಿ ತಾಲಿಬಾನ್ ಸರ್ಕಾರ ಬಂದಿದೆ. ಬಾಂಗ್ಲಾದೇಶದಲ್ಲಿ ನೋಡಿ, ಅಲ್ಲೇ ಸಮಸ್ಯೆ ಶುರುವಾಗಿದೆ. ಹಿಂದೂಗಳ ಮೇಲೆ ಆಕ್ರಮಣ ನಡೀತಾ ಇದೆ, ಒಂದಕ್ಕೊಂದು ಬೆಳ್ಕೊಳ್ಳುತ್ತೆ, ಕೊನೆಗೆ ಯಾವ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಅಲ್ಲೂ ಅಶಾಂತಿ ಇದೆ. ಸಿರಿಯಾದಲ್ಲಿ ನೋಡಿ, ಬೇಕಷ್ಟು ಬಾಂಬ್ ಹಾಕ್ತಾ ಇದ್ದಾರೆ. UAE ನೋಡಿ, ಅಲ್ಲಿ ಯುದ್ಧ ಸ್ಟಾರ್ಟ್ ಆಗಿದೆ, ಅವರವ್ರಿಗೆ ಶುರುವಾಗಿದೆ ಸಣ್ಣ ಪುಟ್ಟ. ಅಂದರೆ ಇದೆಲ್ಲ ಸ್ವಲ್ಪ ಗಮನಿಸಿದಾಗ ಎಲ್ಲ ಮುಸ್ಲಿಂ ರಾಷ್ಟ್ರಗಳಲ್ಲಿ ಅಶಾಂತಿ ತಾಂಡವ ಆಡೋಕ್ಕೆ ಪ್ರಾರಂಭ ಆಗಿದೆ. ಸೊ ನಾನು ಈ ವಿಡಿಯೋ ಮಾಡೋ ಮೂಲ ಉದ್ದೇಶ, ನಮ್ಮ ಭಾರತ ದೇಶದಲ್ಲಿರತಕ್ಕಂಥ ಮುಸ್ಲಿಮರಿಗೆ ಇದೊಂದು ಸುವರ್ಣ ಅವಕಾಶ. ಒಂದು ಯಾವುದೋ ಸೈದ್ಧಾಂತಿಕವಾದ ವಿಚಾರವನ್ನು ಇಟ್ಕೊಂಡು ಧರ್ಮಾಧಾರಿತವಾಗಿ ಭಾರತ ದೇಶದಲ್ಲಿ ನಾವು ಬದುಕುವುದನ್ನು ಬಿಡಬೇಕು. ನನ್ನ ಧರ್ಮವೇ ಶ್ರೇಷ್ಠ, ಹಿಂದೂ ಧರ್ಮ ಆಗಲಿ, ಮುಸ್ಲಿಂ ಧರ್ಮ ಆಗಲಿ, ಕ್ರಿಶ್ಚಿಯನ್ ಧರ್ಮ ಆಗಲಿ, ನನ್ನ ಧರ್ಮವೇ ಶ್ರೇಷ್ಠ. ದೇವರಿಗಾಗಿ ನಾವು ಜೀವನವನ್ನು ಮುಡುಪಾಗಿ ದೇವರನ್ನು ರಕ್ಷಣೆ ಮಾಡ್ತೀವಿ, ಧರ್ಮವನ್ನು ರಕ್ಷಣೆ ಮಾಡ್ತೀವಿ ಅನ್ನತಕ್ಕಂಥ ಚಿಂತನೆಯಿಂದ ಹೊರಬನ್ನಿ. ಈಗ ನಮ್ಮ ಧರ್ಮ ಭಾರತ ದೇಶದ ಧರ್ಮವಾಗಬೇಕು. ದೇಶ ಪ್ರೇಮವೇ ಧರ್ಮದ ನೀತಿಯಾಗಬೇಕು. ಧರ್ಮ ಅಂದ್ರೇನು ಅಂದರೆ ನನ್ನ ದೇಶ ಅಷ್ಟೇ. ಯಾಕೆಂದರೆ ಭಾರತದಲ್ಲಿರುವಂಥ ಸುಖ ಇನ್ನೆಲ್ಲೂ ಸಿಗೋದಿಲ್ಲ. 140 ಕೋಟಿ ಜನರಿದ್ದರೂ ಕೂಡ ಇವ್ರನ್ನೆಲ್ಲ ಸಾಕೊಂಡು, ನಾನಾ ಧರ್ಮಗಳಿದ್ದು, ನಾನಾ ಜಾತಿಗಳಿದ್ದು, ನಾನಾ ಮೌಢ್ಯಗಳಿದ್ದು, ನಾನಾ ರೀತಿಯಾದ ಸಮಸ್ಯೆಗಳಿದ್ದರೂ ಕೂಡ ನಾವು ನೆಮ್ಮದಿಯಿಂದಿದ್ದೀವಿ. 140 ಕೋಟಿ. ಇಷ್ಟು ನೆಮ್ಮದಿಯಿಂದಿರಬೇಕಾದ್ರೆ ಈಗ ಭಾರತದ ಮುಸ್ಲಿಮರು ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಭಾರತ ದೇಶದಲ್ಲಿ ನಾವು ಪ್ರತಿಯೊಬ್ಬನು ಭಾರತೀಯ ಪ್ರಜೆಯಾಗಿ ಭಾರತ ದೇಶವನ್ನೇ ನನ್ನ ಧರ್ಮವಾಗಿ ಸ್ವೀಕಾರ ಮಾಡಬೇಕು. ಎಲ್ಲಿ ನನ್ನ ಬದುಕಿಗೆ ಎಲ್ಲಿ ಆಸರೆ ಸಿಗುತ್ತೋ, ಎಲ್ಲಿ ಪ್ರೀತಿ ಸಿಗುತ್ತೋ, ಎಲ್ಲಿ ನಮಗೆ ರಕ್ಷಣೆ ಸಿಗುತ್ತೋ ಅದನ್ನು ನಾವು ದೇವರು ಅಂತ ಕರಿತೀವಿ. ನೀವು ಮುಸ್ಲಿಮರು ಈ ಬಗ್ಗೆ ಯೋಚನೆ ಮಾಡಿ. ಯಾಕೆ ನಿಮ್ಮಲ್ಲಿ ಒಂದು ಒಗ್ಗಟ್ಟಿದೆ.
ನೀವು ಯೋಚನೆ ಮಾಡಿ, ನಿಮ್ಮ ಮಸೀದಿಗಳಲ್ಲಿ, ಸಭೆಗಳಲ್ಲಿ ಹೇಳ್ಬೇಕಲ್ಲಿ ನಾವು ಧರ್ಮವನ್ನು ಮೀರಿ, ಧರ್ಮ ವೈಯಕ್ತಿಕವಾಗಿಟ್ಟುಕೊಂಡು ನಮ್ಮ ನಂಬಿಕೆ, ನಮ್ಮ ಏನೇನು ಆಚಾರ ವಿಚಾರಗಳು, ನಮ್ಮ ಪರ್ಸನಲ್ ಆಗಲಿ, ನಮ್ಮ ಮೇನ್ ಅಜೆಂಡಾ ದೇಶದ ರಕ್ಷಣೆ. ನಾವು ಸಂಪೂರ್ಣವಾಗಿ ಭಾರತೀಯರಾಗಬೇಕು, ಧರ್ಮಾತೀತವಾಗಿ. ಧರ್ಮವನ್ನು ದೇಶದಲ್ಲಿ ಧರ್ಮವನ್ನು ಸಪ್ರೇಟಾಗಿ ಇದ್ಕೊಂಡ್ರೆ, ನೀವು ಸಪ್ರೇಟ್ ಆದರೆ, ಹಿಂದೂಗಳು ಸಪ್ರೇಟ್ ಆದರೆ, ಬೇರೆಯವರು ಸಪ್ರೇಟ್ ಆದರೆ ನಮಗೆ ನೆಮ್ಮದಿ ಇರೋದಿಲ್ಲ ಅಂತಕ್ಕಂಥ ಚಿಂತನೆಯನ್ನು ಮಸೀದಿಯಲ್ಲಿ ಬಿತ್ತಬೇಕು. ನೀವೊಂದು ರೀತಿ ಕಾನೂನ ರೀತಿಯಲ್ಲಿ ನಾವು ಭಾರತ ದೇಶದಲ್ಲಿ ಎಲ್ಲ ಮುಸ್ಲಿಮರು ಈಗ ನೆಮ್ಮದಿಯಿಂದ ಇದ್ದೀವಿ. ಕೆಲವಾರು ರಾಜಕಾರಣಿಗಳು ಸ್ವಾರ್ಥಕ್ಕೋಸ್ಕರ ಕೆಲವಾರು ಸಮಸ್ಯೆಗಳನ್ನು ಮಧ್ಯೆ ಬಿತ್ತಿ ಆಟ ಆಡ್ತಾ ಇದ್ದಾರೆ. ಆದರೆ ಈಗ ನಾವು ದೇಶ ರಕ್ಷಣೆಗಾಗಿ ಪ್ರತಿಯೊಬ್ಬನು ಭಾರತೀಯನಾಗಬೇಕು, ಧರ್ಮಾತೀತವಾಗಿ. ಧರ್ಮ ಮಧ್ಯೆ ಬರಬಾರ್ದು ದೇಶ ಬಂದಾಗ. ಹಾಗೆ ನೀವು ಮಕ್ಕಳಿಗೆ ಟೀಚ್ ಮಾಡ್ತಾ ಹೋಗಬೇಕು. ನಿಮ್ಮ ಇಸ್ಲಾಂ ಧರ್ಮ ಏನೇನಿದೆಯೋ ಅದು ನಿಮ್ಮ ವೈಯಕ್ತಿಕವಾದ ನಂಬಿಕೆ. ಆದರೆ ಒಂದು ನೆನಪಿಟ್ಕೊಳ್ಳಿ, ಇಸ್ಲಾಂ ಕಂಟ್ರಿಗಳಲ್ಲೇ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅಂದರೆ ಅಲ್ಲಿ ಮಾಡತಕ್ಕಂಥ ಧರ್ಮ ಬೋಧನೆಯಲ್ಲಿ ಯಾವುದೋ ಮಿಸ್ಟೇಕ್ ಆಗ್ತಾ ಇದೆ. ಭಯೋತ್ಪಾದನೆಗೆ ಯಾವುದೋ ಒಂದು ಸಿದ್ಧಾಂತ ಅವರಿಗೆ ಪ್ರಚೋದನೆಯನ್ನು ಕೊಡ್ತಾ ಇದೆ. ಅವರ ಮನಸ್ಸು ವಿಕಾಸವಾಗಿಲ್ಲ, ಒಂದು ವಾಸ್ತವ ಸತ್ಯದ ಅರಿವಿಲ್ಲ, ಪ್ರಪಂಚದ ಅರಿವಿಲ್ಲ. ಸೊ ಆ ದಿಶೆಯಲ್ಲಿ ಯಾರೋ ಒಂದು ತಪ್ಪು ಸಿದ್ಧಾಂತವನ್ನು ಟೀಚ್ ಮಾಡ್ತಿದ್ದಾರೆ. ಅದರಿಂದ ಭಯೋತ್ಪಾದನೆ ಎಲ್ಲೆಲ್ಲಿ ಜಾಸ್ತಿ ಆಗುತ್ತೋ, ಭಯೋತ್ಪಾದಕರು ಸ್ವಲ್ಪ ಜನ ಇದ್ದರು, ಎಫೆಕ್ಟ್ ಆಗೋದು ಇಸ್ಲಾಂ ಧರ್ಮದ ಮೇಲೆ, ಮುಸ್ಲಿಮರ ಮೇಲೆ. ಪಾಪ 70,000 ಜನ ಪ್ಯಾಲೆಸ್ಟೈನ್ ಸತ್ತೋ, ಪಾಪ ಅವರೆಲ್ಲ ಹೋಗಿದ್ರ, ನಾಗರಿಕರು, ಹೆಂಗಸರು, ಮಕ್ಕಳು, ವಯಸ್ಸಾದರು ಎಲ್ಲ ಯುದ್ಧಕ್ಕೆ ಹೋಗಿದ್ರ. ಯಾವುದೋ ಮಾಡಿದ ಒಂದು ಸಿದ್ಧಾಂತ, ಯಾವುದೋ ಒಂದು ಗುಂಪು ಮಾಡ್ಕೊಂಡಿರ್ತಕ್ಕಂಥ ತಪ್ಪು ತಿಳಿವಳಿಕೆ. ಜಗತ್ತಿನಲ್ಲಿ ದೇವರು ಅಂದರೆ ಒಬ್ಬನೇ, ಒಂದು ಶಕ್ತಿ. ಎಲ್ಲರ ದೇವರು ಒಬ್ಬನೇ. ನಾನಾ ರೂಪಗಳನ್ನು ಅವರವರ ಚಿಂತನೆಗೆ ಅನುಗುಣವಾಗಿ ನಾನಾ ಹೆಸರುಗಳನ್ನು ಕೊಟ್ಕೊಂಡು ನಾನಾ ರೂಪದಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ ಅಷ್ಟೇ. ಯಾರು ಹೆಂಗಾರ ಮಾಡ್ಕೊಳ್ಳೋ, ನಿಮ್ಮ ಪಾಡು ನೀವಿದ್ದರೆ ಸಮಸ್ಯೆ ಬರೋದಿಲ್ಲ. ಬೇರೆಯವ್ರನ್ನ ಯಾಕೆ ನಾವು ಸಾಯಿಸಕ್ಕೆ ಹೋಗಬೇಕು? ಅಂದರೆ ಈಗ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದು ಭಾರತದ ಮುಸ್ಲಿಮರಿಗೆ, ಧರ್ಮಾತೀತವಾಗಿ ನೀವು ಭಾರತೀಯರಾಗಿ ನಮ್ಮ ಭಾರತ ದೇಶದಲ್ಲಿ ಎಲ್ಲವನ್ನು ಸ್ವೀಕಾರ ಮಾಡತಕ್ಕಂಥ ಹುಟ್ಟು ಗುಣ ಇದೆ. ಈ ಮಣ್ಣಿನ ಗುಣವೇ ಆಗಿದೆ. ಎಲ್ಲರನ್ನು ನಾವು ಸ್ವೀಕರಿಸ್ತೀವಿ, ಎಲ್ಲರನ್ನೂ ಪ್ರೀತಿಸ್ತೀವಿ, ಹಿಂದೂಗಳಾಗಲಿ ಬೇರೆಯವರಾಗಲಿ ಯಾರನ್ನೇ ಆಗಲಿ. ಆ ರೀತಿ ನಾವು ಸ್ವೀಕಾರ ಮಾಡಿಲ್ಲ ಅಂತಿದ್ರೆ ನಮ್ಮ ದೇಶದಲ್ಲಿ ಇಷ್ಟೊಂದು ಜನಸಂಖ್ಯೆ ಆಗ್ತಿರ್ಲಿಲ್ಲ. ಸೊ ಮಹಾತ್ಮ ಗಾಂಧೀಜಿಯವರು ಆಗ ಅಹಿಂಸಾ ಪದ್ಧತಿಯಿಂದ ಏನನ್ನು ಮಾಡಿದ್ರು, ಅದು ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು. ಆಗ ಮುಸ್ಲಿಮ್ ಎಲ್ಲ ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ, ಪಾಕಿಸ್ತಾನಕ್ಕೆ ಹೋಗ್ಬೇಕಾದ್ರೆ, ಆಯ್ತಪ್ಪ ನಿಮ್ಮ ನೀವೆಲ್ಲರೂ ಹೋಗ್ಬೇಡಿ, ಭಾರತದಲ್ಲಿ ಯಾರು ಮುಸ್ಲಿಮರು ಇರೋದು ಬೇಡ ಅಂತ ಹೇಳಿ ಬರೀ ಹಿಂದೂ ರಾಷ್ಟ್ರವೇ ಆಗಿದ್ದರೆ ಆ ಚಿಂತನೆ ಬೇರೆ ಇತ್ತು. ನಮ್ಮ ಭವ್ಯ ಭಾರತ ಅದ್ಭುತವಾಗಿತ್ತು. ಆದರೆ ಎಲ್ಲರೂ ಹಿಂದೂ ಮುಸ್ಲಿಂ ಬಾಯ್ ಒಟ್ಟಿಗೆ ಇರಬೇಕು ಅಂತ ಹೇಳಿದ್ರು. ಈಗ ಇಬ್ಬರು ಒಟ್ಟಿಗೆ ಇರೋದನ್ನ ಕೆಲವರು ಸ್ವಾರ್ಥ ರಾಜಕಾರಣಿಗಳು ಬಿಡೋದಿಲ್ಲ, ಫೈಟ್ ಮಾಡ್ತಾನೇ ಇರ್ತೀವಿ. ಇನ್ನು ಎಷ್ಟು ದಿನ ಅಂತ ನಾವು ಫೈಟ್ ಮಾಡೋಣ? ಮುಂದಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಫೈಟಲ್ಲಿ ನಾವು ಬದುಕಬೇಕಾ? ಇದು ಅದ್ಭುತವಾದ ದೇಶ ಭಾರತ ದೇಶದಲ್ಲಿ. ಎಷ್ಟೊಂದು ರಕ್ಷಣೆ ಇದೆ ನಮಗೆ, ಎಷ್ಟೊಂದು ಗೌರವ ಇದೆ ನಮಗೆ ಅಲ್ವಾ? ಈ ದಿಶೆಯಲ್ಲಿ ಯೋಚನೆ ಮಾಡಿ ನೋಡಿ. ಸೊ ಇನ್ನು ಮುಂದೆ ಮುಸ್ಲಿಮರು ಈ ದೇಶದಲ್ಲಿ ಭಾರತೀಯರಾಗಿ, ನಾವು ದೇಶ ಬಿಟ್ಟೋಗಿ ಅಂತ ಹೇಳಿದಲ್ಲ, ಧರ್ಮದ ಆಧಾರದ ಮೇಲೆ ಜಗಳ ಕಾಯೋದು ಬೇಡ. ಧರ್ಮ ಪರ್ಸನಲ್ ಆಗಲಿ, ಧರ್ಮ ಪಬ್ಲಿಕ್ ಆಗೋದು ಬೇಡ. ನಮ್ಮ ವೇಷಭೂಷಣಗಳಿಂದ ಧರ್ಮವನ್ನು ತೋರಿಸುವುದು ಬೇಡ. ಒಂದು ಸರಳವಾದ ಸತ್ಯ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಹಿಂದೂ ಧರ್ಮದಲ್ಲಿ ಅರ್ಧನಾರೀಶ್ವರ, ಹೆಣ್ಣು ಮತ್ತು ಗಂಡು ಎರಡು ಒಟ್ಟಿಗೆ ಇರತಕ್ಕಂಥ ಒಂದು ಚಿತ್ರ ಇದೆ ಶಿವಂದು. ಅದರ ಅರ್ಥ ಏನು? ಪ್ರಕೃತಿನಲ್ಲಿ ಹೇಗೆ ಆಪೋಸಿಟ್ ವ್ಯಾಲ್ಯೂಸ್, ಹಗಲು ರಾತ್ರಿ, ಪಾಸಿಟಿವ್ ನೆಗೆಟಿವ್ ಒಂದಕ್ಕೊಂದು ಪೂರಕವಾಗಿದೆಯೋ ಅದೇ ರೀತಿ ಹೆಣ್ಣು ಗಂಡು ಕೂಡ ಈ ಪ್ರಕೃತಿಯಲ್ಲಿ ಒಂದಕ್ಕೊಂದು ಪೂರಕ. ಎಲ್ಲಿ ಹೆಣ್ಣಿಗೆ ಗೌರವವಿಲ್ಲವೋ, ಎಲ್ಲಿ ಹೆಣ್ಣನ್ನು ಬಂಧಿಸಿ ಇಡ್ತಾರೋ ಆ ದೇಶದಲ್ಲಿ ಅಶಾಂತಿ ಜಾಸ್ತಿ. ನಮ್ಮ ದೇಶದಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಸ್ವಲ್ಪ ಫ್ರೀಡಮ್ ಇದೆ.
ಆದರೆ ಬೇರೆ ದೇಶದಲ್ಲಿ ನೋಡಿ ಎಲ್ಲಿ ಸ್ಟ್ರಿಕ್ಟ್ ಮಾಡ್ತಾರೋ ಆ ದೇಶಗಳೆಲ್ಲ ನಾಶ ಆಗ್ತಾ ಹೋಗ್ತಾ ಇರುತ್ತೆ. ಈ ಸತ್ಯ ಅರ್ಥ ಮಾಡ್ಕೊಳ್ಳಿ. ನಾವು ಪ್ರಕೃತಿಯ ವಿರುದ್ಧವಾಗಿ ನಾವು ಹೋಗ್ತಾ ಇದ್ದೀವಿ. ಹೆಣ್ಣನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು. ಹಿಂದೂ ಧರ್ಮದಲ್ಲಿ ಹೆಣ್ಣಿಗೆ ಕೆಲವಾರು ಜಾತಿಗಳಲ್ಲಿ ಎಷ್ಟೊಂದು ಶ್ರೇಷ್ಠತೆಯನ್ನು ಕೊಟ್ಟಿದ್ದಾರೆ ಗೊತ್ತಾ? ಕೆಲವಾರು ಜಾತಿ ಪಂಗಡಗಳಲ್ಲಿ ಸ್ವಲ್ಪ ಕೀಳಾಗಿ ನೋಡ್ತಾರೆ. ಅವಿದ್ಯಾವಂತರು, ಬುದ್ಧಿವಂತರು ಸಮಾನವಾಗಿ ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಶಾಂತಿ ಇದೆ, ಪ್ರೀತಿ ಇದೆ. ಇನ್ನೂ ನಮ್ಮ ಭಾರತ ದೇಶದಲ್ಲಿ ನಿಮ್ಮದೇ ಬಾಳ್ತಾ ಇದ್ದೀವಿ. ಬೇರೆ ಬೇರೆ ದೇಶಗಳನ್ನು ಗಮನಿಸಿ ನೋಡಿ, ಎಲ್ಲಿ ಹೆಣ್ಣಿನ ಮೇಲೆ ದೌರ್ಜನ್ಯ ನಡೀತೋ ಆ ದೇಶಗಳಲ್ಲಿ ನಿಧಾನವಾಗಿ ಅವನತಿ ಅತ್ತ ಸಾಗುತ್ತದೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಹಾಗೆ ನಾವು ಮೊದಲು ಒಂದಾಗಬೇಕು. ನಾವು ಈ ದೇಶದ ಎಲ್ಲ ಕಾನೂನುಗಳನ್ನು ತೆಗೆದಾಕಿ ಒಂದೇ ಕಾನೂನನ್ನು ತರಬೇಕು. ನಾನು ಭಾರತೀಯರಾಗಿ ಬದುಕಬೇಕು, ಎಲ್ಲರಿಗೂ ಒಂದೇ ಕಾನೂನು ಬೇಕು ಅಂತ ಮುಸ್ಲಿಮರು ಹೋರಾಟ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ದೇಶದಲ್ಲಿ ನೆಮ್ಮದಿ ಬರುತ್ತೆ. ಆಗ ಈ ಭಾರತ ದೇಶಕ್ಕೆ ಒಂದು ಅದ್ಭುತವಾದ ಶಕ್ತಿ ಬರುತ್ತೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಮುಸ್ಲಿಮರು ಎಲ್ಲರಿಗೂ ಒಂದೇ ಕಾನೂನು ಬರಬೇಕು, ನಾವೆಲ್ಲರೂ ಒಂದೇ ರೀತಿಯಲ್ಲಿ ಬದುಕಬೇಕು, ನಾವೆಲ್ಲರೂ ಭಾರತೀಯರಾಗಬೇಕು ಅಂತಕ್ಕಂಥ ಚಿಂತನೆಯನ್ನು ನಿಮ್ಮ ಮಸೀದಿಗಳಲ್ಲಿ ದಿನಾ ಹೇಳಿ. ಆಗ ನೋಡಿ ನಮ್ಮ ಭವ್ಯ ಭಾರತ ಅದ್ಭುತವಾಗಿರುತ್ತೆ. ಇದು ನನ್ನ ಕಲ್ಪನೆ. ಭಾರತದ ಮುಸ್ಲಿಮರೇ ಎಚ್ಚೆತ್ತುಕೊಳ್ಳಿ, ಸತ್ಯದ ಅರಿವಾಗಲಿ. ಕೆಲವಾರು ವಿಚಾರಗಳಲ್ಲಿ, ಸೈದ್ಧಾಂತಗಳಲ್ಲಿ ಸತ್ಯದ ಅರಿವಾಗದೆ ಮೌಢ್ಯದಲ್ಲಿ ಮುಳುಗಿ, ಅಜ್ಞಾನದಲ್ಲಿ ಮುಳುಗಿ, ನಮ್ಮ ಧರ್ಮವೇ ಶ್ರೇಷ್ಠ ಅನ್ನತಕ್ಕಂಥ ಚಿಂತನೆಯಲ್ಲಿ ಎಲ್ಲರೂ ಮುಳುಗಿ ಸಂಘರ್ಷಗಳು ಜಾಸ್ತಿಯಾಗಿ ಭೂಮಿಯ ಮೇಲೆ ನೆಮ್ಮದಿ ಕಡಿಮೆಯಾಗಿದೆ, ನೆಮ್ಮದಿಯೇ ನಾಶವಾಗುತ್ತೆ, ಮನುಕುಲ ಯುದ್ಧದಿಂದ ಸಾಯುತ್ತೆ ಅಲ್ವಾ? ಇದೊಂದು ನನ್ನ ಸಣ್ಣ ಕಳಕಳಿಯ ಮನವಿ. ಎಲ್ಲ ಮುಸ್ಲಿಮರು ಭಾರತೀಯರಾಗಿ ಧರ್ಮಾತೀತವಾಗಿ ಎಲ್ಲರೂ ಭಾರತದಲ್ಲಿ ಬದುಕೋಣ. ಮುಂದಿನ ಜನರೇಷನ್ಗೆ, ಪೀಳಿಗೆಗೆ ಒಂದು ನೆಮ್ಮದಿಯ ದೇಶವನ್ನು ಬಿಟ್ಟು ಹೋಗೋಣ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ಧನ್ಯವಾದಗಳು.